ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ರಾಜ್ಯದ ಗೃಹ ಮಂತ್ರಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರಲ್ಲಿ ಈ ಸಿಗ್ಲಿ ಬಶ್ಯಾ ಮನವಿ ಇಷ್ಟೇ ನೋಡಿ. ಇವತ್ತು ರಾಜ್ಯದ ಉನ್ನತ ಸ್ಥಾನದಲ್ಲಿ ಗೃಹ ಮಂತ್ರಿಯಾಗಿ ಪ್ರಿಯಾಂಕಾ ಖರ್ಗೆ ಅವರು ಕಾರ್ಯನಿರ್ವಹಣೆ ಬರ್ತಾ ಇದ್ದಾರೆ. ಆದರೆ ಅವರ ಒಂದು ಆಡಳಿತಕ್ಕೆ ನಾನು ಸಲ್ಯೂಟ್ ಹೊಡಿತೀನಿ. ಆದರೆ ಮೊದಲು ನೀವು ಮಾಡಬೇಕಾಗಿದ್ದ ಕೆಲಸ ಏನಪ್ಪ ಅಂದರೆ, ಮೊದಲು ಜೈಲುಗಳು ಸರ್ವೆ ಮಾಡಿರಿ. ಜೈಲುಗಳಲ್ಲಿ ಎಷ್ಟು ಮಂದಿ ಕೈದಿಗಳದಾರ, ಅದಕ್ಕೆಷ್ಟು ಮಂದಿ ಪೊಲೀಸ್ ವ್ಯವಸ್ಥೆ ಬೇಕು, ಅಲ್ಲಿ ಊಟದ ವ್ಯವಸ್ಥೆ ಹೆಂಗೆ, ಕೋರ್ಟಿನ ವ್ಯವಸ್ಥೆ ಹೆಂಗೆ, ಮತ್ತು ಅಲ್ಲಿ ಕೈದಿಗಳಿಗೆ ಯಾವ ರೀತಿ ನಡಿತೈತಿ, ಅಲ್ಲಿ ಯಾಕೆ ಕೊಲೆಗಳಾಗ್ತವೆ, ಅಲ್ಲಿ ಯಾಕೆ ಇಂಥ ಅಪರಾಧಗಳು ನಡೀತವೆ, ಇವೆಲ್ಲ ಬಹಿರಂಗವಾಗಿ ನೋಡಿದಂಥ ಪ್ರಜೆಗಳು ಸರ್ಕಾರಕ್ಕೆ ಏನು ಅನ್ನಬಾರ್ದು ಅಂತಂದು ನೀವು ಅರಿವು ಇಟ್ಟುಕೊಂಡು ಮೊದಲು ಜೈಲನ್ನ ಪ್ರತಿಯೊಂದು ತಾಲೂಕು, ಜಿಲ್ಲಾ, ಕೇಂದ್ರ ಎಲ್ಲ ಜೈಲುಗಳು ಸರ್ವೆ ಮಾಡಿಸ್ರಿ. ಇಲ್ಲ ಆ ಒಂದು ಉಸ್ತುವಾರಿ ನನ್ನ ಕೈಯಾಗ ಕೊಡ್ರಿ. ಯಾವ್ಯಾವ ಜೈಲಿನಾಗ ಏನೇನು ನಡೆದಿತ್ತು, 40 ವರ್ಷದಿಂದ ಇಲ್ಲಿವರೆಗೂ ಏನೇನು ನಡೆದಿತ್ತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದಂಥ ವರದಿ ಕೊಡ್ತೀನಿ. ಆಮೇಲೆ ಅದರ ಜೈಲು ಕ್ಲೀನ್ ಮಾಡಿರಿ. ಯಾಕಂದರೆ ಅಲ್ಲಿ ಜೈಲು ಪರಿವರ್ತನೆ ಜಗದ ನಿಯಮ ಇಲ್ಲ. ಇವತ್ತು ಲಾಕಪ್ ಸ್ಟೇಷನ್ಗಳ್ನ ಯಾವ ರೀತಿ ಒಂದು ಕಂಪ್ಲೇಂಟ್ ಆದ್ರೆ ಅಪರಾಧಿನ ದೇಶದ್ರೋಹಿ ಆಗಿದ್ದರೆ ಅವನ್ನ ಕೂಡಿ ಹಾಕ್ರಿ. ಅವನೊಬ್ಬ ಕರ್ನಾಟಕದ ಕನ್ನಡಿಗಾಗಿದ್ದರೆ ಅವನೆಲ್ಲಿ ಹೋದ್ರೂ ಅವ್ನು ಇಂಟರ್ನೆಟ್ ಇರುತ್ತೆ, ಅವ್ನು ತಮ್ಮಂದು ಅವನು ತಪ್ಪು ಮಾಡಿದ್ರೆ ಶಿಕ್ಷೆಗಿಂತ ಜಾಸ್ತಿ ಶಿಕ್ಷೆ ಕೊಡಲಿ ಅಂತಾದರೂ ಅವನಿಗೆ ಆದಂಥ ಹಕ್ಕಿಗೆ ಧಕ್ಕೆ ಕೊಡ್ದಂಗೆ ಕಾನೂನನ್ನ ಪಾಲಿಸ್ಬೇಕಾಗಿದ್ದು ಕಾನೂನಿನ ಧರ್ಮ ಐತಿ. ನೀವು ಸರಿಯಾಗಿ ಗೃಹ ಮಂತ್ರಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸರಿಯಾಗಿ ಕತೆ ಬರೆಯೋದನ್ನು ಕಲಿಸ್ರಿ. ಅಲ್ಲೇ ಲಂಚ ತಿನ್ನೋದನ್ನು ಬಿಡಿಸ್ರಿ. 10 ಮಂದಿ ಪುಡಾರಿಗಳು ಪೊಲೀಸರು ಇದ್ದಿದ್ದರಿಂದ ಇವತ್ತು ಎಲ್ಲ ಪೊಲೀಸರಿಗೂ ಅವಮಾನ ಆಗೋಂಥ ಕೆಲಸ ಇವತ್ತು ಪೊಲೀಸ್ ವ್ಯವಸ್ಥೆಯಲ್ಲಿ ನಡೀತೈತಿ. ಇದಕ್ಕೆ ಉದಾಹರಣೆ ಕೊಡ್ತೀನಿ. ವಿಜಯನಗರ ಜಿಲ್ಲಾ ಮತ್ತು ಇಲ್ಲಿ ಅಗ್ರಿಬೊಮ್ಮನಹಳ್ಳಿ ಲಾಕಪ್ ಡೆತ್ ಬಗ್ಗೆ ನಿಮಗೆಲ್ಲ ಮಾಹಿತಿ ಗೊತ್ತಿದೆ. ಅದೇ ಥರ ಇಲ್ಲೊಂದು ಯಾವುದೋ ಒಂದು ಜಿಲ್ಲಾದಲ್ಲಿ ತಾಲೂಕು ಹಳ್ಳಿಯಲ್ಲಿ ಒಬ್ಬ ದಲಿತನ ಕೊಲೆ ಮಾಡಿದಂಥ ಇತಿಹಾಸನ ನಾನು ಕೇಳಿದ್ದೀನಿ. ಈ ಥರವಾಗಿ ಅಪರಾಧಗಳು ನಡೀತಾನೆ ಹೋಗ್ತವೋ, ಅವ್ರಿಗೆ ಕಾನೂನಿನ ಭಯ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಪ್ರತಿ ಕ್ಷಣ ಪ್ರತಿ ಸೆಕೆಂಡಿಗೂ ನಿಮ್ಮ ಗಮನ ಪ್ರತಿಯೊಂದು ವ್ಯವಸ್ಥೆಗಳ ಬಗ್ಗೆ ಗಮನ ಇರಬೇಕು. ಅಲ್ಲಿ ಹೋಗಿ ನೋಡಬೇಕು. ಇವತ್ತು ನಾನು ಸರಿಯಾಗಿದ್ದೀನಿ, ನನ್ನ ವ್ಯವಸ್ಥೆ ಸರಿಯಾಗೈತಿ, ನಾನು ನಂಬಿಕೊಂಡಂಥ ಎಲ್ಲ ವ್ಯವಸ್ಥೆಗಳಿಗೂ ಅಧಿಕಾರ ಪಾಲಿಸಬೇಕಾದಂಥವರು ಸರಿಯಾಗಿದ್ದಾರೆ ಇಲ್ಲ ಅನ್ನೋದನ್ನು ನೀವು ತಿಳ್ಕೊಂಡು ಪ್ರತಿಯೊಂದು ವ್ಯವಸ್ಥೆನ ಮಡಿಯಾಗಿಟ್ಟುಕೊಂಡು ಯಾರು ಅಪರಾಧ ಮಾಡ್ತಾರೋ ಅಂಥ ಅಪರಾಧಗಳಿಗೆ ಕಾನೂನುಬದ್ಧವಾಗಿ ಸಾಕ್ಷಿಗಳು ಹೇಳಿಸಿ ಶಿಕ್ಷೆ ಕೊಡಿಸೋಂಥ ವ್ಯವಸ್ಥೆ ಮಾಡಿರಿ. ನಿರಪರಾಧಿಗೆ 10 ಸಲ ವಿಚಾರ ಮಾಡಿ ನಿರಪರಾಧಿ ಅಂತ ಸಾಬೀತುಪಡಿಸ್ಬೇಕು. ಇದು ಕಾನೂನಿನ ಧರ್ಮ ಐತಿ. ನೀವು ಬರೀ ಅದೊಂದು RSS ಅದು ಇದು ಅಂತ ಹಿಡ್ಕೊತ ಕುಂತು ಆಟ ಆಡೋದು ಅಲ್ಲ. ಪ್ರತಿಯೊಂದು ಜಿಲ್ಲಾದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ನಿಮ್ಮ ವ್ಯವಸ್ಥೆಯಲ್ಲಿದ್ದವರಿಗೆ ಜಾಗೃತಿ ಕೊಟ್ಟು ನೀವು ಎಲ್ಲ ಸರಿಯಾಗಿ ಇಟ್ಕೋಬೇಕು. ತಪ್ಪು ಮಾಡಿದರೆ ಪೊಲೀಸ್ ಸ್ಟೇಷನ್ನ ಸೀಜ್ ಮಾಡ್ತೀನಿ ಅಂತ ಹೇಳಬೇಕು. ಇವತ್ತೊಂದು ಮಾತು ಕೇಳ್ತೀನಿ ರೀ ಗೃಹ ಮಂತ್ರಿಗಳೇ, ಒಂದೇ ಒಂದು ಮಾತು ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡಬೇಕು. ಇವತ್ತು ಆ ಲಾಕಪ್ ಡೆತ್ನಲ್ಲಿ ಆದಂಥ ಒಂದು ಇಸ್ಲಾಂ ಧರ್ಮದ ಪ್ರಜೆ ಅದೊಂದು ಅಗ್ರಿಬೊಮ್ಮನಹಳ್ಳಿ ಸ್ಟೇಷನ್ನಲ್ಲಿ ಲಾಕಪ್ ಡೆತ್ ಆತಲ್ಲ, ಆ ಡೆತ್ ಆಗಿಂದಾಗ ಅದನ್ನು ಇವತ್ತು ಅದ್ರ ಮೇಲೆ DNA ಮಾಡಿಸಿ ಆತನ ಮೇಲೆ ಆದಂಥ ಗುರುತುಗಳನ್ನ ಪರಿಶೀಲಿಸಿ ಇವತ್ತು ಸ್ಟೇಷನ್ನಾಗ ಲಾಕಪ್ ಡೆತ್ ಆಗೈತಿ ಅಂದಿಂದಾಗ ಅವ್ರು ಕರ್ಕೊಂಡೋಗಿದ್ದು ಎಲ್ಲ ಆಧಾರ ಇದ್ದಿಂದಾಗ ಅಲ್ಲಿ ಆ ಸಂದರ್ಭದಲ್ಲಿ ಎಷ್ಟು ಮಂದಿ ಪೊಲೀಸ್ಗಳು ಪೊಲೀಸರು ಇದ್ದರು,
ಅವರೆಲ್ಲರೂ ನಿಜವಾಗಿ ತಮ್ಮ ಒಂದು ಕಾಯಕದ ದಾರಿಯಲ್ಲಿ ಇದ್ದಂಥ ಪೊಲೀಸರು ಏನಲ್ಲ ಅವರು. ಯಾಕಂತಂದರೆ ನನಗನ್ಸಿದ ಮಟ್ಟಿಗೆ ಇವರೆಲ್ಲ ಅಪರಾಧಿಗಳಿಗೆ ಕೊಲೆ ಮಾಡಿದ್ರೂ ನಾವು ದಕ್ಕಿಸ್ಕೊಂತೀವಿ ಅನ್ನೋಂಥ ಪೊಲೀಸರ ಆ ಸ್ಟೇಷನ್ನಾಗ ಆ ದಿನ ಇದ್ದಾಗ ಅಲ್ಲಿ ಒಬ್ಬ ಅಮಾಯಕನ ಕೊಲೆ ಆದಾಗ ಅದನ್ನು ವಿರೋಧಿಸೋದು ಯಾವೊಬ್ಬ ಪೊಲೀಸನು ಇಲ್ಲ ಅಂದಾಗ, ಇದು ಲಾಕಪ್ ಡೆತ್ ಅಂತಂದು ಪಬ್ಲಿಕ್ಕಿಗೆ ಪ್ರಚಾರ ಆದಾಗ, ಇದು ಒಂದು ಪೊಲೀಸ್ ಸ್ಟೇಷನ್ ಆವತ್ತಿನ ದಿನ ಎಷ್ಟು ಮಂದಿ ಇದ್ದರೂ ಅಷ್ಟು ಮಂದಿನೂ ವಜಾ ಮಾಡಬೇಕಾಗುತ್ತೆ ನೀವು. ಯಾಕಂದರೆ ಇಂಥ ನನ್ನ ಮಕ್ಕಳು ಇದ್ದಿದ್ದರಿಂದ ತಾನೇ ಪೊಲೀಸ್ ಸ್ಟೇಷನ್ಗೆ ಒಂದು ಅವಮಾನ ಆಗೋದು. ನಾನು ಎಲ್ಲ ಪೊಲೀಸರು ಕೆಟ್ಟವ್ರು ಅನ್ನಂಗಿಲ್ಲ, ಎಲ್ಲ ಜಡ್ಜ್ಗಳು ಕೆಟ್ಟವ್ರು ಅನ್ನಂಗಿಲ್ಲ, ಎಲ್ಲ ನ್ಯಾಯವಾದಿಗಳು ಕೆಟ್ಟವ್ರು ಅನ್ನಂಗಿಲ್ಲ, ಎಲ್ಲ ಪತ್ರಕರ್ತರು ಕೆಟ್ಟವ್ರು ಅನ್ನಂಗಿಲ್ಲ, ಎಲ್ಲ ರಾಜಕಾರಣಿಗಳು ಕೆಟ್ಟವ್ರು ಅನ್ನಂಗಿಲ್ಲ, ಎಲ್ಲ ಪ್ರಜಾಪ್ರಭುತ್ವದಾಗ ಕೆಟ್ಟವ್ರು ಅನ್ನಂಗಿಲ್ಲ. ಕೆಟ್ಟ ನನ್ನ ಮಕ್ಕಳನ್ನ ಮೆಟ್ಲು ಮಾಡಿ ಹತ್ತಿ ಮೇಲೆ ಹೋಗಿ ಸಂವಿಧಾನದ ಧ್ವಜ ಇಟ್ಟು ಆ ರಾಷ್ಟ್ರ ಧ್ವಜಕ್ಕೆ ಸಲ್ಯೂಟ್ ಹೊಡೆದು ಸ್ವತಂತ್ರಕ್ಕೆ ಒಂದು ಗೌರವ ಕೊಟ್ಟು ಸಂವಿಧಾನ ಪಾಲಿಸ್ಬೇಕು, ಕಾನೂನನ್ನ ತಿಳ್ಕೊಬೇಕು. ಪ್ರತಿಯೊಬ್ಬ ಕನ್ನಡಿಗನು ಒಬ್ಬ ವಕೀಲಾಗಿ ತಮ್ಮ ತಪ್ಪನ್ನು ತಾವೇ ಸಮರ್ಥಿಸಿಕೊಂಡು ಈ ದೇಶದ ಒಂದು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ಸ್ವಕ್ಕೆ ಶಾಂತಿ ಸಿಗಲಿ ಅಂತ ಪಂಚಪೀಠದ ರಂಭಾಪುರಿ ಜಗದ್ಗುರು ಗಂಗಾಧರರವರು ಸಾರಿ ಹೇಳಿದಂಥ ಕಾಣಿಕನ ಬೆಳಕಿಗೆ ತರಬೇಕು ನೀವು. ನೀವು ಅದನ್ನು ಬಿಟ್ಟು ನೀವು ಏನೇನೋ ಅದನ್ನೇ ಹಿಡ್ಕೊಂಡು ಕುಂದ್ರದಲ್ಲ, ಅದು ಬಂದಾಗ ಅದನ್ನು ನೋಡ್ಬೇಕು ನೀವು. ಯಾವತ್ತು ಬೀಲ್ದೊಳಗಡೆ ಹೊರಗೆ ಬರಬೇಕಾದಾಗ ನೀವು ಅಲ್ಲಿ ಟಚ್ ಆಗ್ರಿ. ಪ್ರತಿಯೊಂದು ಜಾಗಕ್ಕೆ ಸರ್ವೆ ಮಾಡಬೇಕು, ಆದಂಥ ಅನಾಹುತಗಳಿಗೆ ಇದನ್ನು ಮಾಡಬೇಕು, ಮತ್ತು ನಿಮ್ಮ ವ್ಯವಸ್ಥೆಗಳನ್ನ ನೀವು ಮಡಿಯಾಗಿಟ್ಟುಕೊಂಡು ಜನರ ಬಗ್ಗೆ ಜಾಗೃತಿ ಕೊಡಬೇಕು. ಇದನ್ನು ಬಿಟ್ಟು ನೂರಾರು ಹೊಲಸುಗಳು ನಿಮ್ಮ ಒಂದು ವ್ಯವಸ್ಥೆಯಲ್ಲೇ ತುಂಬಿಕೊಂಡು ನೀವೇನು ಕೊಡೋಕ್ಕಾಗುತ್ತೆ ಹೇಳ್ರಿ ಜನರಿಗೆ? ನಿಮ್ಮಿಂದ ಏನು ಒಳ್ಳೇದಾಗುತ್ತೆ ಹೇಳ್ರಿ? ಜೈಲುಗಳ ದೊಡ್ಡವಾಗ್ತಾ ಇದ್ದಾವೆ, ಕೋರ್ಟ್ಗಳ ದೊಡ್ಡವಾಗ್ತಾ ಇದ್ದಾವೆ, ಪೊಲೀಸ್ ಸ್ಟೇಷನ್ಗಳ ದೊಡ್ಡವಾಗ್ತಾ ಇದ್ದಾವೆ. ಒಬ್ಬ ಬಡವನಿಗೆ ಒಂದು ಮನೆ ಕಟ್ಟಬೇಕು, ಒಂದು ಮಗಳು ಮದುವೆ ಮಾಡ್ಬೇಕಂದ್ರೆ ಒಂದು ತೊಲೆ ಬಂಗಾರ ತೊಗೊಂಡು ಮದುವೆ ಮಾಡೋ ಶಕ್ತಿ ಇವತ್ತು ನಿಮ್ಮ ರಾಜ್ಯ ಸರ್ಕಾರಕ್ಕಿಲ್ಲ. ಅಂದರೆ ನಾಚಿಕೆ ಬರಬೇಕು ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕಂತ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ನನಗೆ ಪಕ್ಷ ಮುಖ್ಯ. ಇವತ್ತು ಆ ವ್ಯಕ್ತಿಗಳ ಬಗ್ಗೆ ನಾನು ವಿರೋಧ ವ್ಯಕ್ತಪಡಿಸ್ತೀನಿ. ಇವತ್ತು ಒಬ್ಬರಾದರೂ ಬಂದು ಈ ಜೈಲುಗಳ್ನ ಸರ್ವೆ ಮಾಡಿರಿ, ಅಲ್ಲಿ ಎಂತಿಂಥ ಅಪರಾಧಗಳು ನಡೆದಿದ್ವು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿಚಾರ ಕೊಡ್ತೀನಿ. ಅದಕ್ಕೆ ನಾನು ಈ ಸಿಗ್ಲಿ ಬಸ್ ಬಿಗ್ ಬಾಸ್ಗೆ ಸ್ವಾಗತ ಮಾಡಿರಿ. ಇದು ಒಂದು ಕಾನೂನು ಬಿಗ್ ಬಾಸ್ ಆಗಬೇಕು, ಕಾಮಿಡಿ ಬಿಗ್ ಬಾಸ್ ಆಗಬಾರ್ದು ಅನ್ನೋಂಥ ವ್ಯವಸ್ಥೆ ಇಟ್ಕೊಂಡು ನಾನು ನೂರಾರು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿ ಬಂದ್ರೂ ಆ ಸುದೀಪ್ರವ್ರ ದರ್ಶನ ನನಗೆ ಸಿಗದೇ ಇದ್ದಾಗ ಬೇಜಾರಾಗಿ ನಾನೀಗ ಸಾರ್ವಜನಿಕರು ಯಾವತ್ತು ಕರಿತೀರಿ ಆ ಒಂದು ವೇದಿಕೆಗೆ ಈ ಸಿಗ್ಲಿ ಬಸ್ ಸದಾ ಸಿದ್ಧ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.